ನಮ್ಮ ಅಜಯ್ ಸಿಂಹ ಅವ್ರಿಗೆ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳು. ಹೆಸರೇ ಚೆನ್ನಾಗಿದೆ, ಡಬಲ್ ಡೋಸ್. ಸಾಮಾನ್ಯವಾಗಿ ಸಿಂಗಲ್ ಡೋಸ್ ಇರುತ್ತೆ, ಇದು ಡಬಲ್ ಡೋಸು. ಹಂಗಾಗಿ ಸಿನಿಮಾನು ಡಬಲ್ ಕ್ಲಿಕ್ ಆಗಲಿ ಅನ್ನೋದು ನಮ್ಮ ಆಶಯ. ತಾರಾಗಣನೂ ಚೆನ್ನಾಗಿದೆ, ಕಾಮಿಡಿ ಜಾನರು, ಕಾಮಿಡಿ ಥ್ರಿಲ್ಲರ್ ಅಂತ ಹೇಳಿದ್ದಾರೆ. ಒಳ್ಳೆ ಥ್ರಿಲ್ಲಿಂಗೇ ಮಾಡ್ಕೊಂಡಿದ್ದಾರೆ ಸಬ್ಜೆಕ್ಟ್. ಹಾಗಾಗಿ ಎಲ್ಲವೂ ಆಶಾದಾಯಕವಾಗಿದೆ. ನನ್ನ ಪಾತ್ರ ಒಬ್ಬ MLAಗೆ ಪರ್ಸನಲ್ ಸೆಕ್ರೆಟರಿ ಅಥವಾ ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ತೀನಿ. MLAಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ಚಕಮಕಿಗಳು ನನ್ನ ಕಡೆಯಿಂದ ಆಗುತ್ತೆ. ಒಂಥರ ಮಜಾ ಇದೆ ನಿಮ್ಮ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. ಸದ್ಯಕ್ಕಷ್ಟು ಹೇಳಿದ್ದಾರೆ, ಮುಂದೆ ಡೈರೆಕ್ಟರ್ ಯಾವ ರೀತಿ ಡೆವಲಪ್ ಮಾಡ್ತಾರೋ ಗೊತ್ತಿಲ್ಲ. ಡಬಲ್ ಡೋಸ್ ಸಿನಿಮಾದ ನಿರ್ದೇಶಕ ಮತ್ತೆ ನಾಯಕ ನಟಾಗಿ ನಾನೇ ಮಾಡ್ತಾ ಇದ್ದೀನಿ, ಅಜಯ್ ಸೂರ್ಯ. ನಾಯಕ ನಟಿಯಾಗಿ ನಮ್ಮ ಭವಾನಿ ಅವರು ಮಾಡ್ತಾ ಇದ್ದಾರೆ. ಸೊ ಇವತ್ತು ಮೊದಲನೇ ಸಿನಿಮಾ. ಅದು ಬಿಟ್ಟರೆ ನಮ್ಮ ಕಾರ್ತಿಕ್ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರನೇ ಮಾಡ್ತಾ ಇದ್ದಾರೆ. ಸೊ ಕ್ಯಾರೆಕ್ಟರ್ ಏನು ಅಂತ ಅವ್ರದ್ದು ವೆಲ್ಕಮ್ ಇದರಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಅದು ಬಿಟ್ಟರೆ ನಮ್ಮ TN ರಾಮಸ್ವಾಮಿ ಸರ್ ಮತ್ತು ಇವರು ನಮ್ಮ ನಾಗರಾಜ್ ನಾಯ್ಡು ಸರ್ ಎಲ್ಲರೂ ಒಂದೊಂದು ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಪಾತ್ರಗಳನ್ನೇ ಮಾಡ್ತಾ ಇದ್ದಾರೆ. ನಮ್ಮ ಇದರಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಇದೆ, ಸೊ ಅದನ್ನ ನಮ್ಮ ಇವ್ರು ಮಾಡ್ತಾ ಇದ್ದಾರೆ. ನಮ್ಮ ರಾಮಸ್ವಾಮಿ ಸರ್ ಬಂದ್ಬಿಟ್ಟು ಇವ್ರು ಹೇಳ್ದಂಗೆ MLA ಅವರ PA ಕ್ಯಾರೆಕ್ಟರ್ ಬರುತ್ತೆ ಸಿನಿಮಾದಲ್ಲಿ. ಅಂದರೆ MLA ಕ್ಯಾರೆಕ್ಟರ್ ಮೇನ್ ವಿಲನ್ ಕ್ಯಾರೆಕ್ಟರ್. ಸೊ ಆ ವಿಲನ್ ಕ್ಯಾರೆಕ್ಟರ್ ಜೊತೆಗೆ ಇರೋವಂಥ PA ಏನೇನು ಮಾಡ್ತಾರೆ ಅದರಲ್ಲದೆ ಅವರಿಗೆ ಸಿಕ್ಕಿರೋಂಥ ಒಂದು ಸ್ಥಾನನ ಹೇಗೆ ಉಪಯೋಗಿಸ್ಕೊಂತಾರೆ ಅನ್ನೋದನ್ನೇ ಫುಲ್ ಸಿನಿಮಾದಲ್ಲಿ ಬರುತ್ತೆ. ಸೊ ಅದು ಬಿಟ್ಟರೆ ನಮ್ಮ ಸುಜಿತ್ ಬಂದ್ಬಿಟ್ಟು MLA ಅವರ ಮಗನ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ನಮ್ಮ ಸರ್ ಅವ್ರದ್ದೇ ಒಂದು ಟೀಮ್ ಇದೆ. ಸೊ ಒಂದು ಸುಜಿತ್ ಅವರ ಒಂದು ಆಪೋಸಿಟ್ ಟೀಮ್ ಇದೆ ಅವ್ರದ್ದು. ಸೊ ಅವ್ರದ್ದೊಂದು ವರ್ಕ್ ನಡೀತಾ ಇದೆ, ರಜನಿ ಸರ್ದೊಂದು. ಆಯ್ತಂದ್ರೆ ಮನು ಮತ್ತೆ ನಮ್ಮ ಇವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಪೂರ್ತಿ ಇವ್ರದ್ದೊಂದು ಕ್ಯಾರೆಕ್ಟರ್ ವರ್ಕ್ ಇದೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಒಂದು ಮೀಟಪ್ ಅಲ್ಲಿ ಫುಲ್ ಕ್ಲಿಯರ್ ಆಗಿ ಹೇಳ್ಬೋದು ಏನು ಎತ್ತ ಅಂತ. ಸೊ ಅದ್ ಬಿಟ್ರೆ ಫುಲ್ಲು ಡಬಲ್ ಡೋಸ್ ಅಂತಂದ್ರೆ ಕಥೆನೇ ಪೂರ್ತಿ ಫುಲ್ ಕಾಮಿಡಿ ಥ್ರಿಲ್ಲರ್ ಕತೆ. ಒಂದು ಸೀರಿಯಸ್ ಮ್ಯಾಟರ್ನ, ಒಂದು ಆಕ್ಸಿಡೆಂಟ್ ಮ್ಯಾಟರ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋ ಬದಲು ಕಾಮಿಡಿ ವೇಯಲ್ಲಿ ತಗೊಂಡು ಹೋಗ್ತಾ ಇದೀವಿ ಪೂರ್ತಿ ಸಿನಿಮಾನ. ಈ ಮೂವಿಯಲ್ಲಿ ಲೀಡ್ ಕ್ಯಾರೆಕ್ಟರ್ ಇದೆ. ಪ್ರೊಫೈಲ್ ಕೇಳಿದ್ರು, ಶೇರ್ ಮಾಡಿದ್ದೆ. ಅವ್ರು ಅಂದ್ರು ನಾನು ಅಂದ್ರೆ ಪಾತ್ರಕ್ಕೆ ಯಾವ ತರ ನೋಡ್ತಾ ಇದ್ದೀನಿ ಅದೇ ರೀತಿ ಇದ್ದೀರಾ ಅಂತ ಸ್ಟೋರಿ ಹೇಳಿದ್ರು. ನನಗಂತೂ ಪರ್ಸನಲ್ ಆಗಿ ಸ್ಟೋರಿ ತುಂಬಾ ಇಷ್ಟ ಆಯ್ತು. ಅಂಡ್ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಎಲ್ಲೂ ಲ್ಯಾಗ್ ಮಾಡ್ಕೊಂಡು ತಗೊಂಡೋಗಿಲ್ಲ. ನನ್ಗೆ ಆ ಸ್ಟೋರಿ ತುಂಬಾ ಇಷ್ಟ ಆಗಿದೆ. ಅಂಡ್ ನೋಡೋಣ ಹೆಂಗ್ ಬರುತ್ತೆ ಔಟ್ಪುಟ್ ಮೂವಿ ಅಂತ. ನಾನು ನಿಮ್ಮ ಕಾರ್ತಿಕ್ ವರ್ಣೇಕರ್ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಡಬಲ್ ಡೋಸ್ ಇವತ್ತು ಸಿನಿಮಾದ ಮುಹೂರ್ತ. ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಈ ಹಿಂದೆ ಆರಿದ್ರ ಸಿನಿಮಾದಲ್ಲಿ ನಮ್ಮ ಅಜಯ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಸೊ ಮತ್ತೆ ಕರೆದು ಇನ್ನೊಂದು ಸಿನಿಮಾದಲ್ಲಿ ಅವಕಾಶ ಕೊಡೋದು, ಒಂದು ಪಾತ್ರ ಕೊಡೋದು ನಿಜಕ್ಕೂ ತುಂಬಾ ಅಪರೂಪ. ಯಾಕೆ ಅಂತಂದ್ರೆ ಒಂದು ಸಿನಿಮಾ ಆದ್ಮೇಲೆ ಆ ಜರ್ನಿನ ಹಂಗೆ ಟ್ರಾವೆಲ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ತುಂಬಾ ಅಪರೂಪ. ಯೂಶಲಿ ನಮ್ಮ ಕನ್ನಡ ಅದು ಯಾವುದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಅದರಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಅಂಡ್ ಈ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ಮುಂಚೆನೆ ವಾರ್ನ್ ಮಾಡಿ ಹೇಳಿದ್ದಾರೆ ಯಾವುದೇ ರೀತಿಯ ಕ್ಯಾರೆಕ್ಟರ್ ರಿವೀಲ್ ಮಾಡಬಾರ್ದು ಅಂತ. ಸೊ ಏನೋ ಪೋಸ್ಟರ್ ಅಲ್ಲಿ ಲಾಂಚ್ ಮಾಡ್ತೀನಿ ಅಥವಾ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಿಜವಾಗ್ಲೂ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿ.